ಇವತ್ತು ನಾವು ನಿಮಗೆ ಬಿಂದುಶ್ರೀ ಫಾಸ್ಟ್ ಫುಡ್ ನಲ್ಲಿ ಎಗ್ ಬುರ್ಜಿ ಹೇಗ್ ಮಾಡ್ತಾರ ಅಂತ ಹೇಳಿ ನಿಮಗೆ ತೋರಿಸ್ತೀವಿ. ಸ್ಟಾರ್ಟಿಂಗ್ ಎಣ್ಣೆ ಹಾಕ್ಬೇಕು, ಹಸಿಮೆಣಸಿನ್ಕಾಯಿ ಹಾಕ್ಬೇಕು, ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ 2 ಮೊಟ್ಟೆ ಹಾಕಿದ್ವಿ, ಕೊತ್ತಂಬರಿ ಹಾಕ್ಬೇಕು ಲಾಸ್ಟ್. ಈಗ ಎಗ್ ಬುರ್ಜಿ ರೆಡಿ ಆಗಿದೆ ನೋಡಿ. ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಉಪ್ಪು ಇಲ್ಲ, ನೋ ಟೇಸ್ಟಿಂಗ್ ಸಾಲ್ಟ್, ನೋ ಕಲರ್. ಹಾಯ್ ಹಲೋ ನಮಸ್ಕಾರ. ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಏನಪ್ಪ ಇವತ್ತು ವಿಶೇಷ ಅಂದರೆ, ಇವತ್ತಿನ ವಿಷಯ ಅಂದರೆ ಒಂದು ಫಾಸ್ಟ್ ಫುಡ್ ಇರೋ ಒಂದು ಐಟಮನ್ನು ನಿಮಗೆ ತೋರಿಸ್ತೀವಿ. ಅದು ಎಲ್ಲಪ್ಪ ಅಂದರೆ ಹರಿಹರ ಬೈಪಾಸಲ್ಲಿರುವ ಒಂದು ಬಿಂದುಶ್ರೀ ಫಾಸ್ಟ್ ಫುಡ್ ಅಂತ ಒಂದು ಹೋಟೆಲ್ ಇದೆ. ಅದು ಏನಪ್ಪ ಅಂದ್ರೆ ಆ ಒಂದು ಹೋಟೆಲ್ ವಿಶೇಷತೆ ಏನಂದರೆ ಅಲ್ಲಿ ಸಿಗುವಂಥ ಒಂದು ಎಗ್ ಬುರ್ಜಿ ಏನೋ ಒಂದು ಸ್ಪೆಷಲ್ ಆಗಿ ಸಿಗುತ್ತೆ ಎಗ್ ಬುರ್ಜಿ. ನಾನು ಅಕ್ಕಪಕ್ಕ ಇಲ್ಲಿ ಕೇಳಿದೆ, ಜನರು ಈ ಒಂದು ಬಿಂದುಶ್ರೀ ಫಾಸ್ಟ್ ಫುಡಲ್ಲಿ ಒಂದು ಎಗ್ ರೈಸ್ ಸಿಗುತ್ತೆ ರೀ, ಅಲ್ಲೂ ಒಂದ್ಸಲ ಟೇಸ್ಟ್ ಮಾಡಿ ಅಂತೇಳಿ ನಮ್ಗೆ ಒಂದ್ಸಲ ಹೇಳಿದ್ರು. ಇವರೊಂದಿಗೆ ಮಾತಾಡಿದಾಗ ಇವರು ನಮಗೆ ಎಗ್ ಬುರ್ಜಿ ಮಾಡೋದನ್ನ ರೆಸಿಪಿ ನಮಗೆ ತೋರಿಸ್ತಾರೆ ಅಂತೇಳಿ ಒಪ್ಕೊಂಡ್ರು. ಹಾಗಾಗಿ ಇವತ್ತು ನಾವು ನಿಮಗೆ ಬಿಂದುಶ್ರೀ ಫಾಸ್ಟ್ ಫುಡ್ನಲ್ಲಿ ಎಗ್ ಬುರ್ಜಿ ಹೇಗೆ ಮಾಡ್ತಾರೆ ಅಂತೇಳಿ ನಿಮಗೆ ತೋರಿಸ್ತೀವಿ. ಬನ್ನಿ ತಡ ಯಾಕೆ, ಸ್ಟಾರ್ಟ್ ಮಾಡೋಣ. ತಮ್ಮ ಹೆಸರು? ಅನಿಲ್ ಕುಮಾರ್. ಎಷ್ಟು ವರ್ಷದಿಂದ ನೀವು ಇದು ಹೋಟೆಲ್ ಓಪನ್ ಮಾಡಿದ್ದೀರಿ ಸರ್? 10 ವರ್ಷದಿಂದ ಇದೇ ಬಿಸ್ನೆಸ್ ಒಳಗೆ 10 ವರ್ಷದಿಂದ ವೀಕ್ಷಕರೇ ಇದೇ ಬಿಸ್ನೆಸ್ ಅಲ್ಲಿ ಇವರು ಇಲ್ಲಿ ಹೋಟೆಲ್ ಓಪನ್ ಮಾಡಿದ್ದಾರೆ. 10 ವರ್ಷ ಅಂದ್ರೆ ಭಾಳ ಬಿಡುತ್ತೆ. ಅಂದ್ರೆ ನಾವು ಕೇಳಿದ ಮಟ್ಟಿಗೆ ಎಗ್ ಬುರ್ಜಿ ಇವ್ರ ಹತ್ರ ಮಸ್ತಾಗಿ ಸಿಗೋದು ಮಾತ್ರ ಗ್ಯಾರಂಟಿ ಅಂತ ಈಗ ಗೊತ್ತಾಯ್ತು. ಈಗ ತಡ ಮಾಡಿದೆ, ಈಗ ಏನೇನು ಬೀಳ್ತಾ ಇದ್ರು ಮಸಾಲ ಅಂತೇಳಿ ನಾವು ಅನಿಲ್ ಸರ್ ಹತ್ರ ಕೇಳೋಣ. ಸರ್ ಪ್ಲೀಸ್ ತೋರಿಸಿ. ಇಲ್ಲಿಂದ ಫಸ್ಟ್ ಎಣ್ಣೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟಮಾಟೆ ಹಣ್ಣು, ಆಮೇಲೆ ಮೊಟ್ಟೆ, ಆಮೇಲೆ ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ, ಕಸ್ತೂರಿ ಮೆಂತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರ ಪುಡಿ, ಸ್ಪೆಷಲ್ ನಮ್ಮದು ಸ್ಪೆಷಲ್ ಮಸಾಲ, ಆಮೇಲೆ ಉಪ್ಪು, ಧನಿಯಾ, ಇದು ಕೊತ್ತಂಬರಿ ಸೊಪ್ಪು, ಅರಿಶಿಣ ಪುಡಿ, ನಿಂಬೆಹಣ್ಣು ದುಡಿದ ಲಕ್ಷಣ ಇಷ್ಟಕ್ಕೊಂದು ಸಾಮಾನು ಅದ್ರಲ್ಲಿ ಬೀಳ್ತಾವೆ. ನಾವೇನೋ ಎಗ್ ರೈಸ್ ಹಾಕೇನಪ್ಪ ಒಂದು ಮಟ್ಟಿ ಹಾಕಿ ಒಂದು ಉಪ್ಪು ಖಾರ ಹಾಕಿ ಮಾಡಿದ್ರೆ ಎಗ್ ಬುರ್ಜಿ ರೆಡಿ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಎಗ್ ಬುರ್ಜಿ ಮಾಡೋಬೇಕಾದ್ರೆ ಇಂಥ ಸಾಮಾನುಗಳು ಬಿಂದುಶ್ರೀ ಫಾಸ್ಟ್ ಫುಡ್ ಅನಿಲ್ ಅವ್ರು ಹಾಕ್ತಾರೆ. ಹೌದ್ರಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಸರ್ ಸ್ಟಾರ್ಟಿಂಗ್ ಎಣ್ಣೆ ಹಾಕ್ಬೇಕು, ಹಸಿಮೆಣಸಿನ್ಕಾಯಿ ಹಾಕ್ಬೇಕು, ಮೊದಲಿಗೆ ಹಸಿಮೆಣಸಿ ಹಾಕಿದ್ರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ಬೇಕು ಲೈಟಾಗಿ. ಈರುಳ್ಳಿ ಹಾಂ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಟಮಾಟೆ ಹಣ್ಣು, ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಲೈಟಾಗಿ ಹಾಕ್ಬೇಕು. 2 ಮೊಟ್ಟೆ ಹಾಕಿದ್ದೀನಿ, ವೀಕ್ಷಕರೇ ಎಗ್ ಬುರ್ಜಿ ಅವರು ಒಬ್ಬರಿಗೆ ಆಗೋಷ್ಟು ಮಾಡ್ತಿದ್ದಾರೆ. ಸ್ವಲ್ಪ ಖಾರ ಪುಡಿ ಲೈಟಾಗಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಹಾಕ್ಬೇಕು ಲಾಸ್ಟಿಗೆ. ಲಾಸ್ಟ್. ಈಗ ಎಗ್ ಬುರ್ಜಿ ರೆಡಿ ಆಗಿದೆ ನೋಡಿ. ಎಷ್ಟು ಕಡಿಮೆ ಸಮಯದಲ್ಲಿ ಒಂದು ಎಗ್ ಬುರ್ಜಿ ರೆಡಿ ಆಗುತ್ತೆ ನೋಡಿ. ಅದು ಇಷ್ಟಕ್ಕೊಂದು ಸಾಮಾನು ಹಾಕಿ ಎಗ್ ಬುರ್ಜಿಯನ್ನ ಇವರು ಬಿಂದುಶ್ರೀ ಫಾಸ್ಟ್ ಫುಡ್ ಓನರು ಅನಿಲ್ ಅವರು ಮಾಡಿ ತೋರಿಸಿದ್ದಾರೆ. ಆಹಾ, ಗಮ್ಮ ಗಮ್ಮ ಅಂತ ವಾಸನೆ ಬರ್ತಿದೆ. ಅದು ಕಂಟ್ರೋಲ್ ಆಗ್ತಿಲ್ಲ ನೋಡಕ್ಕೆ. ಅದು ಕಣ್ಣುಗಳು ತುಂಬಿಟ್ಟಿದೆ ಆಲ್ರೆಡಿ.
ವಾಸನೆ ಅಂದ್ರೆ ಎಗ್ ಬುರ್ಜಿ ವಾಸನೆ ಅಂದ್ರೆ ಗಮ 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 ಅಂದ್ರೆ ಅದು ಫಾಸ್ಟ್ ಫುಡ್, ಅದು ಬಿಂದುಶ್ರೀ ಅವ್ರದ್ದು. ಎಷ್ಟು ಹೇಳಿದ್ರೆ ಸಾಲದೆ ಅದು. ನೋಡಿದ್ರಲ್ಲ ವೀಕ್ಷಕರೇ, ಬಿಂದುಶ್ರೀ ಫಾಸ್ಟ್ ಫುಡ್ನಲ್ಲಿ ಇವತ್ತು ಒಂದು ಎಗ್ ಬುರ್ಜಿ ಸ್ಪೆಷಲ್. ಅದು ನಮ್ಮ ಅನಿಲ್ ಸರ್ ಅವರ ಕೈ ಚಳಕದಿಂದ ಮಾಡಿರೋಂಥದ್ದು. ನೋಡಕ್ಕಂತೂ ಭಾಳ ಇಷ್ಟು ಕ್ಲೀನ್ ಆಗಿದೆ. ಆ ಒಂದು ಒಗ್ಗರಣೆ ಹೊಡಬೇಕಾರಂತೂ ಇಷ್ಟು ಘಮ ಘಮ ವಾಸನೆ ಬರ್ತಂದ್ರೆ ನನಗೆ ತಾಳ್ಮೆ ಆಗ್ತಿದ್ದಿಲ್ಲ. ಈಗ ಟೇಸ್ಟ್ ಮಾಡೋ ಸಮಯ. ಕೇಳ್ಪಟ್ಟಿದ್ದೆ ಎಗ್ ಬುರ್ಜಿ ಸ್ಪೆಷಲ್ ಬಿಂದುಶ್ರೀ ಫಾಸ್ಟ್ ಫುಡ್ ಭಾಳ ಸಿಗುತ್ತೆ ಅಂತೇಳಿ. ಅದಕ್ಕೆ ಟೇಸ್ಟ್ ಮಾಡೋಣ ಸರ್. ಪ್ಲೀಸ್ ನೀವು ಟೇಸ್ಟ್ ಮಾಡಿ. ಆಯ್ತು, ನಾವು ಟೇಸ್ಟ್ ಮಾಡ್ತೀವಿ. ನೋಡಿ ಸರ್, ಹೇಗಿದೆ ಸರ್? ಹೇಳ್ತೀನಿ, ಮಾತೇ ಬರ್ತಿಲ್ಲ. ಆ ಒಂದು ಈರುಳ್ಳಿ ಸ್ವಲ್ಪ ಹಾಫ್ ಫ್ರೈ ಆಗಿದ್ದು, ಆ ಒಂದು ಬಾಯಲ್ಲಿ ಆ ಒಂದು ಸೌಂಡು, ಈರುಳ್ಳಿ ಸೌಂಡು, ಆಮೇಲೆ ಒಂದು ಮೆಣಸಿನ್ಕಾಯಿ ಹಾಕಿರೋಂಥ ಸ್ಪೈಸಿ, ಆಮೇಲೆ ಇನ್ನು ಸ್ಪೆಷಲ್ ಮಸಾಲ ಹಾಕಿದ್ರಂತೆ, ಅದನ್ನು ಕೂಡ ಕಾಣ್ತಿದೆ ನನಗೆ. ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಉಪ್ಪು ಇಲ್ಲ, ನೋ ಟೇಸ್ಟಿಂಗ್ ಸಾಲ್ಟ್, ನೋ ಕಲರ್. ನ್ಯಾಚುರಲ್ ಆಗಿ ಮನೇಲಿ ಮಾಡಿರುವಂಥ ಒಂದು ಎಗ್ ಬುರ್ಜಿನ ಸೇಮ್ ನಮ್ಮ ಸ್ಪೆಷಲ್ ಆಗಿ ನಮ್ಮ ಅನಿಲ್ ಸರ್ ನಮಗೆ ತೋರಿಸಿದ್ದಾರೆ. ಬ್ಯಾಚುಲರ್ ಆಗಿರೋಂಥ ಹುಡುಗರು ಇರ್ತಾರೆ, ಅಥವಾ ಮನೆಯಲ್ಲಿ ತಂದೆ ತಾಯಿ ಇರೋಲ್ಲ, ಕೆಲವೊಂದ್ಸಲ ಹುಡುಗರು ಮನೇಲಿ ಇರ್ತಾರೆ, ಅವರಿಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಡಿಶ್ಶು. ಆವಾಗ ಈ ಒಂದು ಡಿಶನ್ನು ನೀವು ಮಾಡಿ ತಿನ್ಬೋದು. ಬೆಸ್ಟ್ ರೆಸಿಪಿ ಇದೆ. ಮತ್ತೇನು ಟೇಸ್ಟ್ ಮಾಡ್ತೀನಿ, ಕಂಟ್ರೋಲ್ ಆಗ್ತಿಲ್ಲ ಗೊತ್ತಾ. ಹಸಿ ಟಮಾಟೆ ಅದು ಕೂಡ ಮಸ್ತ್ ಇದೆ. ಅದನ್ನ ಲಾಸ್ಟಿಗೆ ಧನಿಯಾ, ಕೊತ್ತಂಬರಿ ಸೊಪ್ಪು ಕಟ್ ಮಾಡೋದು, ಅದನ್ನು ಕೂಡ ಬಾಯಲ್ಲಿ ಬರ್ತಿದೆ. ವೀಕ್ಷಕರೇ, ಇದ್ರ ಬಗ್ಗೆ ನಾನು ಹೇಳಲ್ಲ, ಹೇಳ್ಬಿಟ್ಟಿದ್ದೀನಿ ಹೇಳೋದು. ಈಗ ನೀವು ಮನೇಲಿ ಟ್ರೈ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೀಗಾಗಿದೆ ಅಂತ ಹೇಳ್ತಾ, ಮತ್ತೆ ಒಂದು ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಅಡುಗೆ ಜೊತೆಗೆ ನಿಮ್ಮೊಂದಿಗೆ ನಾನು ಭೇಟಿ ಆಗ್ತೇನೆ ಅಂತ ಒಂದು ಆಶ್ವಾಸನೆ ಕೊಡ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ.